ಬಂಗಾಳದಿಂದ ಬಾಂಗ್ಲಾದೇಶಕ್ಕೆ ಹಸು ಸಾಗಣೆ ನಡೆದಿತ್ತು. ಮಮತಕ್ಕನ ಕುಮ್ಮಕ್ಕಿಂದ ಒಂದು ಹಸುವಿಗೆ 6 ಲಕ್ಷ ರೂಪಾಯಿ. ಹಸುವಿನ ಕಾಲು ಕಟ್ಟಿ ಕಣ್ಣು ಕಟ್ಟಿ ನೀರೊಳಗೆ ಬಿಡ್ತಿದ್ದಂತ. ಮಮತಕ್ಕನ ಅರಾಜಕತೆಯ ಕಾಲವನ್ನ ಒಬ್ಬ ಮುಸ್ಲಿಂ ವ್ಯಕ್ತಿನ ಹೇಳ್ಯಾರ. एक एक गाड़ी में 6 लाख करके ये टीएमसी सरकार को मिलता है. ಬಂಗಾಳಕ್ಕೆ ಮಮತಕ್ಕನಿಂದ ಒಂದೇ ಒಂದು ಒಳ್ಳೆ ಕೆಲಸ ಕೂಡ ಆಗಿಲ್ಲ. ಬಂಗಾಳದಾಗ ಮಮತಕ್ಕನ ಸರ್ಕಾರ ಆಡಳಿತದಾಗಿದ್ದಾಗ ಅದ್ ಏನೆಲ್ಲ ಅನ್ಯಾಯ ಆಗ್ಬೇಕೋ ಅದೆಲ್ಲ ಆಗಿಬಿಟ್ಟೈತಿ. ಬಂಗಾಳದ ಸೊತ್ತೆಲ್ಲ ಬಾಂಗ್ಲಾದೇಶಕ್ಕ ಹಾಡ್ ಹಗಲ ಹರಿದು ಹೋಗ್ಬಿಟ್ಟೈತಿ. ಒಂದಲ್ಲ ಎರಡಲ್ಲ, ಪ್ರತಿಯೊಂದನ್ನು ಬಂಗಾಳದನ್ನ ಬಾಂಗ್ಲಾದೇಶಕ್ಕೆ ಕೊಟ್ಟು ಅವರನ್ನ ಸಾಕಿ ಬೆಳೆಸಿದ್ರು ಮಮತಕ್ಕ. ಈಗ ಬೆಳಕಿಗೆ ಬಂದಿರೋ ಸುದ್ದಿ ನೋಡಿದ್ರ ಹಸುಗಳನ್ನ ಬಾಂಗ್ಲಾದೇಶಕ್ಕೆ ಮಮತಕ್ಕ ಲಕ್ಷ ಲಕ್ಷ ರೂಪಾಯಿಗೆ ಮಾರ್ತಿದ್ರಂತ. ಇಲ್ಲೇ ತಿನಿಸಿ ಇಲ್ಲೇ ಉಣಿಸ್ಯವನ್ನ ಮಾರಾಟ ಮಾಡ್ತಿದ್ರಂತ. ಇದ್ರ ಬಗ್ಗೆ ಬಂಗಾಳದ ಮುಸ್ಲಿಂ ವ್ಯಕ್ತಿನೇ ಹೇಳಾಕತ್ತಾರ. ಮಮತಕ್ಕ ಯಾವ ರೀತಿ ಒಂದು ನೆಟ್ವರ್ಕ್ ಅನ್ನ ಕನೆಕ್ಟ್ ಮಾಡಿಟ್ಟಿದ್ರು, ಲಾರಿ ಒಳಗ ಅವುಗಳ ಕಾಲನ್ನ ಕಟ್ಟಿ ಕಣ್ಣಿಗೆ ಬಟ್ಟಿ ಕಟ್ಟಿ ಹೆಂಗ್ ಸಾಗಿಸ್ತಿದ್ರು, ಇಷ್ಟೆಲ್ಲ ಆದ್ಮೇಲೆ ಗಡಿ ಹೆಂಗ್ ದಾಟಿಸ್ತಿದ್ರಂತ್ರಿ. ಅಲ್ಲೂ ಕೂಡ ಅಧಿಕಾರಿಗಳನ್ನ ಕರಪ್ಟ್ ಮಾಡಿ ಇಟ್ಟಿದ್ರಂತ. ಟ್ಯಾಂಕರ್ ಒಳಗ ಹಡಗ್ ಒಳಗ ಎಲ್ಲಾ ಕಡೆಯಿಂದ ಇದನ್ನ ಎಕ್ಸ್ಪೋರ್ಟ್ ಮಾಡೋ ಕೆಲಸ ಮಮತಕ್ಕ ಮತ್ತ ಅವರ ಅಧಿಕಾರಿಗಳು ಅವಾಗ ಮಾಡ್ತಿದ್ರಂತ. ಪೊಲೀಸರ ಕಡೆಯಿಂದ ಒಂದು ಲೆಟರ್ ಬರ್ತಿತ್ತಂತ. SP PSI ಎಲ್ಲಾರು ಸಹಿ ಮಾಡಿ, ಅಂದ್ರೆ ಅವ್ರ ಪರ್ಮಿಷನ್ ಐತಿ ಈ ಹಸುಗಳು ಅಲ್ಲಿ ದಾಟಕ್ಕ. ಇದಕ್ಕ ಮಮತಕ್ಕನ ಸ್ಟ್ಯಾಂಪ್ ಇರ್ತಿತ್ತು. ಮಮತಕ್ಕ ಹೇಳ್ಯಾರನ್ನೋ ಮಾತಿಂದ ಬಂಗಾಳದಿಂದ ಬಾಂಗ್ಲಾದೇಶಗ ಹಸುಗಳು ಹರಿದು ಹೋಗ್ತಿತ್ತು. ಅವ್ರು ಹೇಳ್ತಾರ ಪ್ರತಿ ಹಸುವಿಗೆ 6 ಲಕ್ಷ ರೂಪಾಯಿ ಕೊಡ್ತಿದ್ರಂತ. ನದಿಯಿಂದಾನು ಹಸು ಹೋಗ್ತಿದ್ವು, ನೆಲದಿಂದಾನು ಹಸು ಹೋಗ್ತಿದ್ವು. ಗಾಡಿಗಳೊಳಗ ತುಂಬಿ ತುಂಬಿ ಹಸುಗಳನ್ನ ಸಾಗಣೆ ಮಾಡ್ತಿದ್ರಂತ ಮಮತಕ್ಕ. ಇದನ್ನೆಲ್ಲ ಮತಿಯೂರ್ ರೆಹಮಾನ್ ಅನ್ನೋ ಬಂಗಾಳದ ಮುಸ್ಲಿಂ ವ್ಯಕ್ತಿ ಬಿಚ್ಚಿಟ್ಟಾರ. ಮಮತಕ್ಕಗಿದ್ದ ವಿಕೃತ ಬುದ್ಧಿಯನ್ನೂ ಕೂಡ ತೆರೆದಿಟ್ಟಾರ. ಅವ್ರು ಏನ್ ಹೇಳ್ತಾರ ಕೇಳಿಸ್ಕೊಡ್ರಿ. ये कैसे गौ तस्करी होती है, किस तरीके से गायों को उधर ले जाते हैं, जबकि पूरी फेंसिंग है, जहाँ फेंसिंग नहीं है वहाँ पे तो BSF होगा, तो ये गायों की तस्करी होती कैसे? ये गायों की तस्करी ऐसे होते हैं क्योंकि इसमें सदा करके पुलिस मिला हुआ है. वेस्ट बंगाल का जो पुलिस है, ये चीफ मिनिस्टर ममता बनर्जी है, ये खुद एक पुलिस मंत्री है. आज इनका मदद से आज ये जो DGP है, DG है, SP है, IPS जितना है पुलिस का वेस्ट बंगाल का, सब इसमें मिला हुआ है. आज देख लीजिए ये जो गाय तस्करी होता है, आज डालखोला, किशनगंज, पांजीपरा से उस एरिया से एक एक कैंटीनर में जो बड़ा बड़ा 10 चक्का 12 चक्का कैंटीनर होता है, उसमें एक एक गाड़ी में 40 से 45 गाय को लोड करके लेके आता है. रात को 10 बजे से लेकर सुबह 4 बजे तक ये काम होता है. और एक एक गाड़ी में 6 लाख करके ये TMC सरकार को मिलता है एक गाड़ी का एंट्री. तो रोज 20 से 22 गाड़ी जाता है. 1 से 1.5 करोड़ रुपया पर डे सरकार का इनकम है. और एक तस्करी होता है, ये नदी से गाय को रस्सी बांध के और जो केला का जो पेड़ का गाछ होता है वो उसको साथ में लगा करके बांध करके नदी में पानी में बहा करके बांग्लादेश तस्करी होता है. और इसमें फुल बिल, क्योंकि नदी में तो रात को BSF रह तो नहीं रह पाता है. तो इसी तरह से बंगाल का अंदर ये TMC सरकार, ये TMC का पुलिस यही सब करके गाय तस्करी करते हैं. इंशाल्लाह जिस दिन ये जमीन दे देगा, वो नदी का अंदर भी वो तार का जाली लग जाएगा और गाय तस्करी बंद हो जाएगा. ये तो 100% हम लोग का केंद्र सरकार, गृह मंत्री जी अमित शाह ने जो बोला है, 45 दिन तो बहुत लंबा टाइम दे दिया. उससे पहले इंशाल्लाह ಯಾರೋ ಹಿಂದೂಗಳು ನಮ್ಮ ಹಸು ನಮ್ಮ ಪೂಜ್ಯನೀಯ ದೇವರು, ಅದನ್ನ ಹಿಂಗೆಲ್ಲ ಮಾಡ್ಬೇಡ್ರಿ, ಕಡಿಬೇಡ್ರಿ, ಬೇರೆದವ್ರಿಗೆ ಮಾರಬೇಡ್ರಿ ಅಂದ್ರ ಎಲ್ಲಾರು ಬಾಯಿ ಬಿಟ್ಟು ಮಾತಾಡ್ತಿದ್ರು. ಈಗ ಮುಸ್ಲಿಂ ವ್ಯಕ್ತಿನೇ ಹೇಳಾಕತ್ತಾರ ಹಸುವನ್ನ ರಾಷ್ಟ್ರ ಪ್ರಾಣಿಯಾಗಿ ಘೋಷಣೆ ಮಾಡ್ಬೇಕು. ಅಮಿತ್ ಶಾ ಅವರು ಮೋದಿ ಅವರಿಗೆ ನನ್ನ ರಿಕ್ವೆಸ್ಟ್ ಐತಿ, ಈ ರೀತಿ ಮಮತಕ್ಕ ಮಾಡ್ದಂಗ ಇನ್ಯಾರು ಮಾಡಬಾರ್ದು ಅಂದ್ರೆ ಇದೊಂದೇ ಮಾರ್ಗ ಅಂತ ಹೇಳ್ತಾರ. ಮಮತಕ್ಕನ ಆಡಳಿತದಾಗ ಹಸುಗಳಿಗೂ ಪ್ರಾಣಿಗಳಿಗೂ ನೆಮ್ಮದಿ ಇರ್ಲಿಲ್ಲ ಅನ್ನೋದನ್ನ ಈ ವ್ಯಕ್ತಿ ಬಿಚ್ಚಿಟ್ಟಾರ. ಹಂಗಲ್ರಿ, ಮಮತಕ್ಕಗ ಭಾರತದಾಗ ಇದ್ದು ಭಾರತದ ಒಂದು ಭಾಗ ಬಂಗಾಳದಾಗಿದ್ದು ಬಾಂಗ್ಲಾದೇಶದ ಮೇಲೆ ಯಾಕಷ್ಟು ಪ್ರೀತಿ ಇತ್ತು. ಈಗ ಬಾಂಗ್ಲಾದೇಶದವರು ಗೊಳ ಅಂತ ಅಳಾಕತ್ತಾರ ಮಮತಕ್ಕನ CM ಆಗಬೇಕು ಅಂತ. ಇಲ್ಲಿ ಏನೋ ಒಂದು ಕನೆಕ್ಷನ್ ಐತಿ, ಅದು ಏನು ಅನ್ನೋದು ಮಮತಕ್ಕ ಹೇಳಬೇಕು. ಯಾಕಂದ್ರ ಬಂಗಾಳದಾಗ ಹಂಚಿಕೆ ಆಗ್ತಿದ್ದ ಸ್ಕೂಲ್ ಮಕ್ಕಳ ಸೈಕಲ್ಗಳು ಬಾಂಗ್ಲಾದೇಶದಾಗ ಸಿಕ್ಕು, ಅಲ್ಲಿ ಮಾರಾಟ ಅದು. ಬಂಗಾಳದ ಗಡಿ ಭಾಗದಾಗಿದ್ದ ಊರುಗಳೊಳಗ ಪಡಿತರ ಚೀಟಿ ಸಂಖ್ಯೆ ಹೆಚ್ಚಾಯ್ತು. 27% ರೇಷನ್ ಕಾರ್ಡ್ ಹೆಚ್ಚಾದು. ಅಂದ್ರೆ ಇಲ್ಲಿ ಅಕ್ಕಿ ಬ್ಯಾಳಿ ಎಣ್ಣೆ ಬಾಂಗ್ಲಾದೇಶ ತಲುಪ್ತಿತ್ತು ಫ್ರೀ.
ಮಮತಕ್ಕ ಇದೆಲ್ಲವನ್ನ ಪ್ಲಾನ್ ಮಾಡೇ ಮಾಡ್ತಿದ್ರು ಅನ್ನೋದು ಈ ವ್ಯಕ್ತಿ ಹೇಳಿದ್ಮೇಲೆ ಕನ್ಫರ್ಮ್ ಆಗತೈತಿ. ಈಗ ಮಮತಕ್ಕ ಕುರ್ಚಿಯಿಂದ ಇಳಿದಿರಬಹುದು, ಆದ್ರೆ ಇದ್ದಾಗ ಅವ್ರು ಮಾಡಿರುವಂತ ನಷ್ಟ ಏನೈತಲ್ಲ ಬಂಗಾಳಕ್ಕ, ಅದು ಎಲ್ಲ ಸರಿ ಆಗ್ಬೇಕು ಅಂದ್ರೆ ಇನ್ನ ಭಾಳ ಟೈಮ್ ತಗೋತೈತಿ.